ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಹಾಗೆ ಕರ್ನಾಟಕ ಇತಿಹಾಸದ ಸಿರೀಸ್ ತರಗತಿಗಳಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ವಿ. ಈ ತರಗತಿಯಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಸೈನಿಕ ಸಾಧನೆಗಳನ್ನ ನೋಡೋದ್ರಿ. ಅದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಅರ್ಥ ಆಯ್ತಾ? ಸೊ ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಅವನ ಸೈನಿಕ ಸಾಧನೆಗಳು. ಸೊ ಎಲ್ಲಿ ನೋಡ್ತೀವಿ ನಾವು ಅವನ ಸೈನಿಕ ಸಾಧನೆಗಳನ್ನ? ನಾಸಿಕ ಪ್ರಶಸ್ತಿಯಲ್ಲಿ ನೋಡ್ತೀವ್ರಿ. ಎಲ್ಲಿ ನೋಡ್ತೀವಿ? ನಾಸಿಕ ಪ್ರಶಸ್ತಿಯಲ್ಲಿ ನೋಡ್ತೀವಿ. ಈ ನಾಸಿಕ ಪ್ರಶಸ್ತಿಯನ್ನ ಅಥವಾ ನಾಸಿಕ ಶಾಸನವನ್ನ ಹೊರಡಿಸಿದವರು ಯಾರಪ್ಪ ಅಂತಂದ್ರೆ ಗೌತಮಿ ಬಾಲ್ಯಶ್ರೀ. ಯಾರಿವರು ಗೌತಮಿ ಬಾಲ್ಯಶ್ರೀ? ತಾಯಿ. ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಆಗಿರ್ತಾರೆ ಗೌತಮಿ ಬಾಲ್ಯಶ್ರೀ ಅವರು. ಇದು ಎಲ್ಲಿ ದೊರಕ್ತದಪ್ಪ ಅಂತಂದ್ರ ನಾಸಿಕದ 3ನೇ ಗುಹೆಯಲ್ಲಿ ದೊರಕ್ತದ್ರಿ. ಎಲ್ಲಿ ದೊರಕ್ತೈತ್ರಿ? ನಾಸಿಕ ಶಾಸನ ಎಲ್ಲಿ ದೊರಕ್ತದಪ್ಪ? ನಾಸಿಕದ 3ನೇ ಗುಹೆಯಲ್ಲಿ ದೊರಕ್ತೈತ್ರಿ. 3ನೇ ಗುಹಾಲಯಗಳಲ್ಲಿ 3ನೇ ಗುಹೆಯಲ್ಲಿ ಏನಪ್ಪಾ ಅಂತಂದ್ರೆ ದೊರಕತೈತೆ, ನಮಗ್ ಸಿಗುತ್ತದ. ಸೊ ಇದ್ರೊಳಗಡೆ ಇರುವಂತದ್ದು ಏನಪ್ಪಾ ಅಂತಂದ್ರ, ಈ ಪ್ರಶಸ್ತಿ ಒಳಗಡೆ ಇರುವಂತದ್ದೇನು ಅಂದ್ರೆ, ಈ ಶಾಸನದೊಳಗಡೆ ಇರುವಂತದ್ದೇನು ಅಂತಂದ್ರೆ, ಗೌತಮಿ ಪುತ್ರ ಶಾತಕರ್ಣಿ ಶಕರನ್ನ, ಯವನರನ್ನ, ಪಾರ್ಥ್ಯನರನ್ನ ಸೋಲಿಸಿದ ಅಂತ ಐತ್ರಿ. ಗೌತಮಿ ಪುತ್ರ ಶಾತಕರ್ಣಿ ಶಕರನ್ನ, ಯವನರನ್ನ ಮತ್ತೆ ಪಾರ್ಥ್ಯರನ್ನ ಸೋಲಿಸಿದ ಎಂದು ಯಾವ ಶಾಸನದಿಂದ ನಮಗೆ ತಿಳಿದು ಬರ್ತದೆ, ಇಲ್ಲ ಯಾವ ಪ್ರಶಸ್ತಿಯಿಂದ ತಿಳಿದು ಬರ್ತದ ಅಂತ ನಾಳೆ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ರ ಯಾವ್ದಪ್ಪ ಅಂದ್ರೆ ನಾಸಿಕ ಪ್ರಶಸ್ತಿ ಅಂತ ಹೇಳ್ಬೇಕ್ರಿ. ಯಾವುದು? ನಾಸಿಕ ಪ್ರಶಸ್ತಿ. ಹಾಗೆ ಇವ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಶತರ್ಹ ಅಂದ್ರೆ ಯಾರ್ರಿ? ಶಕ ವಂಶಸ್ಥರು. ಶತರ್ಹ ಅಂದ್ರೆ ಯಾರ್ರಿ? ಶಕ ವಂಶದ ನಹಪಾನನ ಮೇಲೆ ದಾಳಿ ಮಾಡಿ ಸೋಲಿಸಿದ. ಹಾಗೆ ಅದರ ಜೊತೆಗೆ ಅವನ ಅಳಿಯ ವೃಷಭದತ್ತರನ್ನ ಸೋಲಿಸಿದ. ಶಕರ ನಹಪಾನನ ಮೇಲೆ, ಹಾಗೆ ಏನಪ್ಪಾ ಅಂದ್ರೆ ಅವನ ಅಳಿಯ ವೃಷಭದತ್ತರನ್ನ ಇಬ್ಬರನ್ನೂ ಸೋಲಿಸಿ ಏನಂತ ಬಿರುದು ಪಡ್ಕೊಂಡ್ರಪ್ಪ ಅಂದ್ರವ ಶಕಾರಿ ಅಂತಂದ ಹೇಳಿ ಬಿರುದನ್ನ ಪಡ್ಕೊಂಡ್ರಿ. ಶಕಾರಿ ಅಂತಂದೇಳಿ ಬಿರುದನ್ನ ಪಡ್ಕೊಂಡ. ಅಷ್ಟೇ ಅಲ್ರಿ, ಈತ ಈ ನಹಪಾನ ಹೊರಡಿಸಿದಂತ ಯಾರು ರೀ? ನಹಪಾನನ ರೀ. ನಹಪಾನ ಹೊರಡಿಸಿದಂತ ಅವನ ಏನಪ್ಪಾ ಅಂದ್ರೆ ಬೆಳ್ಳಿ ನಾಣ್ಯಗಳ ಮೇಲೆ ರೀ. ಬೆಳ್ಳಿ ನಾಣ್ಯದ ಮೇಲೆ ಏನ್ ಮಾಡಿದಪ್ಪ ಅಂತಂದ್ರ, ಬೆಳ್ಳಿ ನಾಣ್ಯದ ಮೇಲೆ ತನ್ನ ಮುದ್ರೆಯನ್ನ ಗುರುತು ಹಾಕೊಂಡ್ರಿ. ತನ್ನ ಮುದ್ರೆಯನ್ನ ಟಂಕಿಸಿದ. ನಹಪಾನನ ಬೆಳ್ಳಿಯ ನಾಣ್ಯದ ಮೇಲೆ ತನ್ನ ಮುದ್ರೆಯನ್ನ ಟಂಕಿಸಿದ. ಹೆಂಗೋ ನಹಪಾನನ ಸೋಲಿಸ್ಬಿಟ್ಟಾನ್ರಿ ಅವ. ಮತ್ ನಹಪಾನನ ಸೋಲಿಸಿದ್ರ ಅವನೆಲ್ಲಾ ಆಸ್ತಿ ಅಂತಸ್ತೆಲ್ಲ ಇವಂದಾಗ್ತದ, ಗೌತಮಿ ಪುತ್ರ ಶಾತಕರ್ಣಿದಾಗ್ತದ. ಹೌದಲ್ಲ? ಸೊ ಗೌತಮಿ ಪುತ್ರ ಶಾತಕರ್ಣಿ ಆದ್ಮೇಲೆ ನಹಪಾನನ ಎಲ್ಲಾ ಬೆಳ್ಳಿ ನಾಣ್ಯಗಳ ಮೇಲೆ ಏನಪ್ಪಾ ಅಂದ್ರೆ ತನ್ನ ಮುದ್ರೆಯನ್ನ ಏನಪ್ಪಾ ಅಂತಂದ್ರೆ ಒತ್ಸಿದ್ರಿ. ತನ್ನ ಮುದ್ರೆಯನ್ನ ಟಂಕಿಸಿದ್ರ, ತನ್ನ ಮುದ್ರೆಯನ್ನ ಅದ್ರ ಮೇಲೆ ಹಾಕ್ಸಿದ. ಅಷ್ಟೇ ಅಲ್ರಿ, ಈತ ವೃಷಭದತ್ತ ಅಂತಂದ ಏನದನಲ್ರಿ, ಈ ವೃಷಭದತ್ತ ಏನ್ ಮಾಡ್ತಾನಪ್ಪಾ ಅಂತಂದ್ರ ಈ ನಾಸಿಕದ ಗುಹಾಲಯಗಳನ್ನ ಈತರ ನಿರ್ಮಾಣ ಮಾಡ್ತಾನ್ರಿ. ಯಾವ್ರಿ? ನಾಸಿಕದ ಗುಹಾಲಯಗಳನ್ನ ರೀ. ಗುಹಾಲಯಗಳನ್ನ ಏನ್ ಮಾಡ್ತಾನ್ರವ? ನಿರ್ಮಾಣ ಮಾಡ್ತಾನ್ರಿ. ಗುಹಾಲಯಗಳ ನಿರ್ಮಾಣ. ವೃಷಭದತ್ತ ಯಾರ ಅಳಿಯ? ಇವ ನಹಪಾನನ ಅಳಿಯ ಆಗಿರ್ತಾನ್ರಿ. ಅಷ್ಟೇ ಅಲ್ಲ, ಈ ನಾಸಿಕ ಪ್ರಶಸ್ತಿಯಲ್ಲಿ ಗೊತ್ತಾಗ್ತದ ಏನಪ್ಪಾ ಅಂದ್ರ, ಏನ್ ಹೇಳ್ತಾರಪ್ಪ ಅಂತಂದ್ರ, ಗೌತಮಿ ಪುತ್ರನ ಶಕ್ತಿ ಮೇರುಮಂದ ಪರ್ವತಕ್ಕೆ ಸಮ ಅಂತ ಹೇಳ್ತಾರ್ರಿ. ನೋಡ್ರಿ, ಅವನ ಶಕ್ತಿ ಪರ್ವತಕ್ಕೆ ಏನಪ್ಪಾ ಅಂದ್ರೆ ಮೇರುಮಂದ ಪರ್ವತಕ್ಕೆ ಸಮ ಅಂತಂದ್ ಹೇಳ್ತಾರ. ಅಷ್ಟೇ ಅಲ್ಲ, ಇವ ಶಕ್ತಿಯೊಳಗಡೆ ಅರ್ಜುನ ಮತ್ತ ಭೀಮನಿಗೆ ಸಮನಾದವನಂತ್ರಿ. ಅಂದ್ರೆ ಒಬ್ಬ ಅರ್ಜುನ ಮತ್ತೊಬ್ಬ ಒಂದು ಭೀಮನ ಇಬ್ರು ಸೇರಿಸಿ ಎಷ್ಟು ಶಕ್ತಿ ಆಗ್ತದಲ್ಲ ಅಷ್ಟು ಶಕ್ತಿ ಏನಪ್ಪಾ ಅಂದ್ರ ಈ ಗೌತಮಿ ಪುತ್ರ ಶಾತಕರ್ಣಿಯ ಶಕ್ತಿ ಆಗ್ತದಂತ್ರಿ. ಇದು ನಾ ಹೇಳಿದ್ದಲ್ರಿ, ಇದು ಎಲ್ಲದಪ್ಪ ಅಂತಂದ್ರ ನಾಸಿಕ ಪ್ರಶಸ್ತಿಯಲ್ಲಿ ಇರುವಂತದ್ರಿ. ಹಾಗೆ ಇವನ್ ಇತರ ಸಾಧನೆಗಳಂತ ನೋಡಿದ್ರ ಇವನ ಬ್ರಾಹ್ಮಣ ರೀ. ಇವ ಮೂಲತಃ ಗೌತಮಿ ಪುತ್ರ ಶಾತಕರ್ಣಿ ಬ್ರಾಹ್ಮಣ. ಇವ ಬ್ರಾಹ್ಮಣನಾದ್ರೂ ಏನಪ್ಪಾ ಅಂತಂದ್ರ ಪಂಡಲ ವೇಣಿಯೊಳಗಡೆ ಏನ್ ಮಾಡ್ತಾನಪ್ಪಾ ಅಂದ್ರ ಬೌದ್ಧ ಗುಹಾಲಯಗಳನ್ನ ನಿರ್ಮಿಸ್ತಾನ್ರಿ. ನೋಡ್ರಿ, ಬ್ರಾಹ್ಮಣನಾದ್ರೂ ಈತ ಏನಪ್ಪಾ ಅಂದ್ರ ಪಂಡಲ ವೇಣಿಯಲ್ಲಿ ಬೌದ್ಧ ಗುಹಾಲಯವನ್ನ ನಿರ್ಮಿಸ್ತಾನ್ರಿ. ಅಷ್ಟೇ ಅಲ್ಲ, ಇವ ಬೆನವಟಕ ಎಂದು ನಗರವನ್ನ ನಿರ್ಮಾಣ ಮಾಡ್ತಾನ್ರಿ. ಬೆನವಟಕ ಅಂತಂದ ಹೇಳಿ ನಗರವನ್ನ ನಿರ್ಮಾಣ ಮಾಡ್ತಾನ.
ಅದಷ್ಟೇ ಅಲ್ಲ, ಈತ ಯಾರ ಸಮಕಾಲೀನವ ಅಂತಂದ್ರ 1ನೇ ರುದ್ರದಮನನ ಸಮಕಾಲೀನವ. ಯಾರ ಸಮಕಾಲೀನವ ರೀವ? 1ನೇ ರುದ್ರದಮನನ ಸಮಕಾಲೀನವ. ಇದಿಷ್ಟು ಏನಪ್ಪಾ ಅಂತಂದ್ರೆ ಈತನ ಸಾಧನೆಗಳು. ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ಬರೋಣ ಯಾರಪ್ಪ ಅಂದ್ರೆ ವಶಿಷ್ಠ ಪುತ್ರ ಪುಲಮಾವಿ. ವಶಿಷ್ಠ ಪುತ್ರ ಪುಲಮಾವಿ. ಈತನ ಕಾಲ ಕ್ರಿಸ್ತ ಶಕ 85ರಿಂದ 125 ಕ್ರಿಸ್ತ ಶಕ 125 ಒಟ್ಟ ಕಾಲ ಇವನೊಂದು ಆಡಳಿತ ಇತ್ತು. ಅರ್ಥ ಆಯ್ತಾ? ಸೊ ಈತ ಏನಪ್ಪಾ ಅಂತಂದ್ರ ಗೌತಮಿ ಪುತ್ರ ಶಾತಕರ್ಣಿಯ ಮಗ ಆಗಿರ್ತಾನ್ರಿ. ಗೌತಮಿ ಪುತ್ರ ಶಾತಕರ್ಣಿಯ ಮಗ ಯಾರಪ್ಪ ಅಂದ್ರ ವಶಿಷ್ಠ ಪುತ್ರ ಪುಲಮಾವಿ. ಇವ ಯಾರನ್ನ ಮದ್ವೆ ಆಗಿರ್ತಾನಪ್ಪ ಅಂದ್ರ 1ನೇ ರುದ್ರದಮನನ ಮಗಳನ್ನ ಮದುವೆ ಆಗಿರ್ತಾನ್ರಿ. 1ನೇ ರುದ್ರದಮನನ ಮಗಳನ್ನ ಮದುವೆಯಾಗಿರ್ತಾನೆ. ಈ 1ನೇ ರುದ್ರದಮನ್ ಏನನ್ನ ಹೊರಡಿಸ್ತಾನಪ್ಪ ಅಂತಂದ್ರ ಪ್ರಸಿದ್ಧ ಜುನಾಗಢ ಶಾಸನ ಹೊರಡಿಸ್ತಾನ್ರಿ. ಯಾರ್ರಿ? ಈ 1ನೇ ರುದ್ರದಮನ್ ಏನ್ ಹೊರಡಿಸ್ತಾನ್ರಿ? ಜುನಾಗಢ ಶಾಸನ ಕೇಳಿರ್ತೀರಿ ನೀವು. ಜುನಾಗಢ ಶಾಸನವನ್ನ ಯಾರು ಹೊರಡಿಸಿದ ಅಂತಂದ್ರ 1ನೇ ರುದ್ರದಮನ್ ಹೊರಡಿಸಿದ. 1ನೇ ರುದ್ರದಮನ್ ಹೊರಡಿಸ್ತಾನ್ರಿ. ಅಷ್ಟೇ ಅಲ್ಲ, ಈತ ವಶಿಷ್ಠ ಪುತ್ರ ಪುಲಮಾವಿ ಏನಂತಂದ್ರ ಆಂಧ್ರರನ್ನ ಸೋಲಿಸಿ ಆಂಧ್ರ ರಾಜ ಅಂತಂದ ಹೇಳಿ ಬಿರುದು ಪಡ್ಕೊಂತಾನಂತ್ರಿ. ಆಂಧ್ರರನ್ನ ಸೋಲಿಸಿ ಆಂಧ್ರ ರಾಜ ಅಂತಂದ ಹೇಳಿ ಬಿರುದು ಪಡ್ಕೊಂತಾನ್ರಿ. ಅದ್ರ ಜೊತೆಗೆ ಹೊಸ ನಗರ ಯಾವ್ದಂದ್ರ ನವನಗರವನ್ನ ನಿರ್ಮಾಣ ಮಾಡಿ ಇವನಿಗೆ ಇವ ವಶಿಷ್ಠ ಪುತ್ರ ಪುಲಮಾವಿ ನವನಗರವನ್ನ ನಿರ್ಮಿಸಿದ್ದಕ್ಕ ಇವಂಗ ಏನಂತ ಕರೀತಾರಂತ? ನವನಗರ ಸ್ವಾಮಿ ಅಂತಂದ ಹೇಳಿ ಬಿರುದನ್ನ ಕೊಡ್ತಾರ್ರಿ. ನವನಗರ ಸ್ವಾಮಿ ಅಂತಂದ ಹೇಳಿ ಬಿರುದು ಕೊಡ್ತಾರ್ರಿ. ಅಷ್ಟೇ ಅಲ್ಲ, ಈ ವಶಿಷ್ಠ ಪುತ್ರ ಪುಲಮಾವಿ ಅಮರಾವತಿ ಸ್ತೂಪರಿ. ಅಮರಾವತಿ ಸ್ತೂಪ ಮತ್ತ ಸನ್ನತಿ ಸ್ತೂಪ ಇವೆರಡನ್ನು ಏನ್ ಮಾಡ್ತಾನ್ರಿ? ನಿರ್ಮಾಣ ಮಾಡ್ತಾನೆ. ಇವ್ ನೆಕ್ಸ್ಟ್ ಬರೋಣ ಯಾರಪ್ಪ ಅಂತಂದ್ರೆ ಯಜ್ಞಶ್ರೀ ಶಾತಕರ್ಣಿ. ಈತ ಯಜ್ಞಶ್ರೀ ಶಾತಕರ್ಣಿ ಈ ಒಂದು ಶಾತವಾಹನರ ಮನೆತನದ ಪ್ರಸಿದ್ಧ ಕೊನೆಯ ದೊರೆ ಅಂದ್ರೆ ಕೊನೆಯ ಪ್ರಸಿದ್ಧ ದೊರೆ. ಲಾಸ್ಟ್ ಪ್ರಸಿದ್ಧ ದೊರೆ ಕೊನೆಯ ಪ್ರಸಿದ್ಧ ದೊರೆ ಆಗಿರ್ತಾನ್ರಿ. ಮತ್ ಇವನ ಆಡಳಿತದೊಳಗಡೆ ಶಾತವಾಹನರ ವ್ಯಾಪಾರ ಏನಾಗಿತ್ತು? ಹೆಚ್ಚಾಗಿತ್ತಂತ್ರಿ. ಶಾತವಾಹನರ ವ್ಯಾಪಾರ ಹೆಚ್ಚಾಗಿತ್ತಂತೆ. ನಮ್ಗೆ ಹೆಂಗ್ ಗೊತ್ತಾಗ್ತದಪ್ಪ ಅಂದ್ರ ಈತ ಹೊರಡಿಸ್ತಾನ್ರಿ ಕೆಲವೊಂದಿಷ್ಟು ನಾಣ್ಯಗಳನ್ನ ಹೊರಡಿಸ್ತಾನ್ರಿ. ಸಿಕ್ಕಾಪಟ್ಟೆ ನಾಣ್ಯಗಳನ್ನ ಹೊರಡಿಸ್ತಾನ. ವ್ಯಾಪಾರ ವಹಿವಾಟು ಜಾಸ್ತಿ ಆಗಿದ್ದಕ್ಕೆ ನಾಣ್ಯಗಳನ್ನ ಹೊರಡಿಸ್ತಾನ. ಅವು ನಾಣ್ಯಗಳು ಈತನಂದೇ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತದಪ್ಪ ಅಂತಂದ್ರ ಈತನ ನಾಣ್ಯಗಳ ಮೇಲೆ ಏನೇನ ಇರ್ತಾವಪ್ಪ ಅಂತಂದ್ರ ಹಡಗು ಅಥವಾ ಮೀನಿನ ಚಿತ್ರ ಇರ್ತದ್ರಿ. ಯಾರ ನಾಣ್ಯಗಳ ಮೇಲೆ? ಯಜ್ಞಶ್ರೀ ಶಾತಕರ್ಣಿ ಹೊರಡಿಸಿರಂತ ನಾಣ್ಯಗಳ ಮೇಲೆ. ಹಾಗೆ ಈತನ ಕಾಲದಲ್ಲಿ ನಾಗಾರ್ಜುನ ಅಂತ ಒಬ್ಬ ಇರ್ತಾನ್ರಿ. ಯಾರಿವ ನಾಗಾರ್ಜುನ? ಈತ ಬೌದ್ಧ ಮಹಾಯಾನ ಪಂಥದ ಮಾಧ್ಯಮಿಕ ಶಾಲೆ ಅಂತ ಬರ್ತದ್ರಿ. ಬೌದ್ಧ ಮಹಾಯಾನದ ಮಾಧ್ಯಮಿಕ ಶಾಲೆಯ ಪಂಡಿತ ಆಗಿರ್ತಾನ್ರಿ. ನಾಗಾರ್ಜುನ ಮಾಧ್ಯಮಿಕ ಶಾಲೆಯ ಪಂಡಿತ ಆಗಿರ್ತಾನ್ರಿ. ಈತ ಯಾರ ಒಂದು ಸಮಕಾಲೀನವ? ನಾಗಾರ್ಜುನ ಯಾರ ಸಮಕಾಲೀನವ ಅಂತಂದ್ರೆ ಯಜ್ಞಶ್ರೀ ಶಾತಕರ್ಣಿಯ ಸಮಕಾಲೀನವ. ನಾಳೆ ಕ್ವಶನ್ ಕೇಳಬಹುದು. ಬೌದ್ಧ ಮಹಾಯಾನ ಮಾಧ್ಯಮಿಕ ಶಾಲೆಯ ಪಂಡಿತ ಯಜ್ಞಶ್ರೀ ಶಾತಕರ್ಣಿಯ ಆಡಳಿತದಲ್ಲಿ, ಯಜ್ಞಶ್ರೀ ಶಾತಕರ್ಣಿಯ ಏನಪ್ಪಾ ಅಂದ್ರೆ ಕಾಲದಲ್ಲಿದ್ದಂತಹ ಬೌದ್ಧ ಮಹಾಯಾನ ಮಾಧ್ಯಮಿಕ ಶಾಲೆಯ ಪಂಡಿತನ ಹೆಸರೇನು ಅಂತ ಕೇಳಿದಾಗ ಅದ ಯಾರಪ್ಪ ಅಂದ್ರ ನಾಗಾರ್ಜುನ. ಯಾರ್ರಿ? ನಾಗಾರ್ಜುನ. ಇನ್ ನೆಕ್ಸ್ಟ್ ಇವರ ಆಡಳಿತ. ಏನ್ರಿ? ಇವರ ಆಡಳಿತ ಹೆಂಗಿತ್ತಪ್ಪ ಅಂತಂದ್ರ ಇವರು ಮೌರ್ಯರ ಆಡಳಿತವನ್ನ ಅನುಕರಣೆಯನ್ನ ಮಾಡಿದ್ರಿ. ಮೌರ್ಯರ ಆಡಳಿತವನ್ನ ಏನ್ ಮಾಡ್ಕೊಂತ ಬಂದ್ರಪ್ಪ ಅಂತಂದ್ರೆ ಇವರು ಅನುಕರಣೆಯನ್ನ ಮಾಡ್ಕೊಂತ ಬಂದ್ರು. ಯಾವ ರೀತಿ ಮೌರ್ಯರ ಆಡಳಿತ ನಡೀತಿತ್ತು ಅದೇ ರೀತಿ ಇವ್ರು ಏನಂತಂದ್ರೆ ಇವರು ಆಡಳಿತವನ್ನ ಮಾಡ್ತಾ ಬಂದ್ರು. ರಾಜತ್ವ ಏನಾಗಿತ್ತಪ್ಪ ಅಂದ್ರೆ ವಂಶವಾಹಿಯಾಗಿತ್ತು.
ಸೊ ಇವ್ರು ಶಾತವಾಹನರು ಹೆಂಗಪ್ಪ ಅಂದ್ರ ತಾಯಿಯ ಮೇಲೆ ಬಹಳ ಪ್ರೀತಿ ಇರೋಂಥವ್ರು ಇವ್ರು. ತಾಯಿಯ ಮೇಲೆ ಬಹಳ ಪ್ರೀತಿ ಇರೋಂಥವ್ರು. ಅದಕ್ಕಾಗಿ ತಮ್ಮ ಹೆಸರನ್ನ ಏನಪ್ಪಾ ಅಂದ್ರೆ ತಮ್ಮ ಹೆಸರಿನ ಜೊತೆಗೆ ತಮ್ಮ ತಾಯಿ ಹೆಸರನ್ನ ಜೋಡಿಸ್ಕೊಂತಿದ್ದಾರ್ರಿ. ಅವ್ರ ಹೆಸರಿನ ಜೊತೆಗೆ ಏನ್ ಮಾಡ್ತಿದ್ರು, ತಾಯಿ ಹೆಸರನ್ನ ಸೇರಿಸ್ಕೊಂತಿದ್ದಾರ್ರಿ. ಎಕ್ಸಾಂಪಲ್ಸ್: ಗೌತಮಿ ಪುತ್ರ ಶಾತಕರ್ಣಿ, ಗೌತಮಿ ಪುತ್ರ ಶಾತಕರ್ಣಿ. ಇನ್ನೊಂದ್ ಯಾವ್ದ್ರಿ, ವಶಿಷ್ಠ ಪುತ್ರ ಪುಲಮಾವಿ. ವಶಿಷ್ಠ ಪುತ್ರ ಪುಲಮಾವಿ, ವಶಿಷ್ಠ ಪುತ್ರ ಪುಲಮಾವಿ. ನೋಡ್ರಿ, ಗೌತಮಿ ಪುತ್ರ ವಶಿಷ್ಠ ಪುತ್ರ ಅಂದ್ರೆ ವಶಿಷ್ಠಿ, ಆಮೇಲೆ ಗೌತಮಿ. ತಾಯಿ ಹೆಸರನ್ನ ಸೇರಿಸ್ಕೊಂತಿದ್ರು. ಯಾಕಪ್ಪ ಅಂದ್ರೆ ತಾಯಿ ಮೇಲೆ ಬಹಳ ಪ್ರೀತಿ. ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಅವ್ರು ಏನಪ್ಪಾ ಅಂದ್ರೆ ಗೌರವವನ್ನ ಕೊಡ್ತಿದ್ರು. ಅಷ್ಟು ಪ್ರೀತಿ ಇದ್ದಂತವ್ರು ಶಾತವಾಹನರು. ಹೆಣ್ಣು ಮಕ್ಕಳನ್ನ ಅವ್ರು ಕೀಳಾಗಿ ಅವತ್ತು ಕಾಣ್ಲಿಲ್ಲ. ಅದಕ್ಕೆ ಬೆಸ್ಟ್ ಉದಾಹರಣೆನೇ ಇದರಿ. ಯಾಕಂದ್ರೆ ತಮ್ಮ ತಾಯಿ ಹೆಸರನ್ನ ಅವರು ಏನಪ್ಪಾ ಅಂದ್ರೆ ತಮ್ಮ ಹೆಸರು ಜೊತೆ ಜೋಡಿಸ್ಕೊಂಡಿದ್ರಿ. ನೆಕ್ಸ್ಟ್, ಇವ್ರೇನಪ್ಪಾ ಅಂದ್ರೆ ದಕ್ಷಿಣ ಭಾರತದ ಮೊದಲ ವಂಶವಾಗಿತ್ತ ಇವ್ರದ್ದು. ಯಾಕಂದ್ರ ಈ ಮೌರ್ಯರ ಆಡಳಿತದ ನಂತರ ದಕ್ಷಿಣ ಭಾರತದಲ್ಲಿ ಮೊದಲ ಆಡಳಿತವನ್ನ ಅಂದ್ರೆ ಒಂದು ಸ್ವತಂತ್ರ ರಾಜರಾಗಿ ಆಡಳಿತವನ್ನ ತಗೊಂಡಂತವ್ರು ಇವರೇ. ಸೊ ಹಾಗಾಗಿ ಇವರು ದಕ್ಷಿಣ ಭಾರತದ ಏನಪ್ಪಾ ಅಂದ್ರೆ ಮೊದಲ ರಾಜವಂಶಸ್ಥರಾಗಿದ್ರು. ಇವರು ಅನೇಕ ಅಂಗಗಳನ್ನ ಪರಿಚಯಿಸಿದ್ರಿ. ಅನೇಕ ಅಂಗಗಳನ್ನ ಪರಿಚಯಿಸಿದ್ರು. ಯಾವ್ಯಾವು? ಕೃಷಿ ಅಂದ್ರೆ ಅದರಲ್ಲಿ ನೇಗಿಲು ಫಸ್ಟ್ ಗೆ ಹೇಳಿದ್ದೇನೆ, ನೇಗಿಲು. ಮತ್ತೆ ಉಳಿಗ ಮಾನ್ಯ ಪದ್ಧತಿ, ಉಳಿಗ ಮಾನ್ಯ ಪದ್ಧತಿಯನ್ನ ಏನ್ ಮಾಡಿದ್ರಿ ಇವ್ರ ಪರಿಚಯಿಸಿದ್ರು ದಕ್ಷಿಣ ಭಾರತಕ್ಕೆ. ಅದ್ರ ಜೊತೆಗೆ ಭೂದತ್ತಿಗಳನ್ನ ಯಾರಿಗೆ ಕೊಡ್ತಿದ್ರಪ್ಪ ಅಂತಂದ್ರೆ ಇವರ ಸೈನಿಕರಿಗೆ, ದಂಡನಾಯಕರಿಗೆ ಮತ್ತೆ ಬ್ರಾಹ್ಮಣರಿಗೆ ಕೊಡ್ತಿದ್ರಂತೆ. ಭೂದತ್ತಿಗಳನ್ನ ಸೈನಿಕರಿಗೆ, ದಂಡನಾಯಕರಿಗೆ ಮತ್ತೆ ಬ್ರಾಹ್ಮಣರಿಗೆ ಏನಪ್ಪಾ ಅಂದ್ರೆ ಇವರು ಕೊಡ್ತಿದ್ರು. ಆಮೇಲೆ ಪ್ರತಿಯೊಬ್ಬ ರಾಜರಿಗೆ ಏನಪ್ಪಾ ಅಂತಂದ್ರೆ ಒಂದೊಂದು ಮಂತ್ರಿ ಮಂಡಲ ಇರ್ತಿತ್ತು. ಪ್ರತಿಯೊಬ್ಬಂಗೂ ಒಂದು ಮಂತ್ರಿ ಮಂಡಲ ಇರ್ತಿತ್ತು. ಯಾರ್ಯಾರು ಇರ್ತಿತ್ತು ಅವ್ರ ಮಂತ್ರಿ ಮಂಡಲದಲ್ಲಿ? ಪ್ರಧಾನಿ, ಆಮೇಲೆ ರಾಜನ ಆಪ್ತ ಸಲಹೆಗಾರ, ಕೇಶಾಧಿಕಾರಿ, ನೆಕ್ಸ್ಟ್ ಲೋಕೋಪಯೋಗಿ. ಪ್ರಧಾನಿ, ರಾಜನ ಆಪ್ತ ಸಲಹೆಗಾರ, ಕೇಶಾಧಿಕಾರಿ, ಲೋಕೋಪಯೋಗಿ ಅಂತಂದು ಹೇಳಿ ಇಷ್ಟು ಏನಪ್ಪಾ ಅಂದ್ರೆ ಅವ್ರ ಮಂತ್ರಿ ಮಂಡಲ ಇರ್ತಿತ್ರಿ. ಪ್ರಧಾನಿ ಮೇನ್ ಅಮಾರಿ, ಅವಂಗ ಏನಂತ ಕರಿತಿದ್ರಿ? ಅಮಾತ್ಯ ಅಂತ ಕರಿತಿದ್ರಿ. ಏನಂತ ಕರಿತಿದ್ರಿ? ಅಮಾತ್ಯ ಅಂತ ಕರಿತಿದ್ರಿ. ರಾಜನ ಆಪ್ತ ಸಲಹೆಗಾರಿಗೆ ಏನಂತ ಕರಿತಿದ್ರ? ರಾಜಾಮಾತ್ಯ. ರಾಜಾಮಾತ್ಯ. ಕೇಶಾಧಿಕಾರಿಗೆ ಭಂಡಾರಿಕ. ಕೇಶಾಧಿಕಾರಿಗೆ ಏನಂತ ಕರಿತಿದ್ರಿ? ಭಂಡಾರಿಕ ಅಥವಾ ಭಂಡಗಾರಿಕ ಅಥವಾ ಭಂಡಗಾರಿಕ. ಲೋಕೋಪಯೋಗಿಗೆ ಕರ್ಮಂತಿಕ. ಲೋಕೋಪಯೋಗಿಗೆ ಕರ್ಮಂತಿಕ ಅಂತಂದು ಹೇಳಿ ಕರಿತಿದ್ರಿ. ಪ್ರತಿಯೊಬ್ಬ ರಾಜನಲ್ಲೂ ಈ ತರ ಏನಪ್ಪಾ ಅಂತಂದ್ರೆ ಅವನೊಂದು ಮಂತ್ರಿ ಮಂಡಲ ಇರ್ತಿತ್ತು. ನೆಕ್ಸ್ಟ್, ಅವರ ಪ್ರಾಂತ್ಯಗಳ ವಿಂಗಡಣೆ ಯಾವ ರೀತಿ ಮಾಡ್ತಿದ್ರು? ಅವರು ಪ್ರಾಂತ್ಯಗಳ ವಿಂಗಡಣೆ ಯಾವ ರೀತಿ ಮಾಡ್ತಿದ್ರು? ಅವರು ಪ್ರಾಂತ್ಯಗಳಿಗೆ ಏನಂತ ಕರಿತಿದ್ರು ಅಂದ್ರೆ ಅಹರ ಅಂತಂದು ಹೇಳಿ ಕರಿತಿದ್ರಿ. ಪ್ರಾಂತ್ಯಗಳಿಗೆ ಅಹರ ಅಂತ ಕರಿತಿದ್ರು. ಈ ಪ್ರಾಂತ್ಯದ ಮುಖ್ಯಸ್ಥನನ್ನ ಏನಂತ ಕರಿತಿದ್ರಪ್ಪ ಅಂತಂದ್ರ ಇದರ ಮುಖ್ಯಸ್ಥನನ್ನ ಏನಂತ ಕರಿತಿದ್ರಿ? ಅಮಾತ್ಯ ಅಂತ ಕರಿತಿದ್ರಿ. ಅಮಾತ್ಯ ಏನಂತ ಕರಿತಿದ್ರು? ಅಮಾತ್ಯ. ಹಾಗೆ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಕ ಅಂತಂದು ಹೇಳಿ ಕರೀತಿದ್ರು. ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಕ ಅಂತ ಹೇಳಿ ಕರಿತಿದ್ರು. ಆಮೇಲೆ ಇವರ ಆಡಳಿತದಲ್ಲಿರುವಂತಹ ನಗರಗಳ ಆಡಳಿತವನ್ನ ಯಾರು ನೋಡ್ಕೊಂತಿದ್ರಪ್ಪ ಅಂದ್ರೆ ನಿಗಮ ಸಭಾ ಅನ್ನೋರು ನೋಡ್ಕೊಂತಿದ್ರಿ. ನಿಗಮ ಸಭಾ ಅನ್ನೋರು ನೋಡ್ಕೊಂತಿದ್ರು. ಈ ನಗರದ ಪ್ರಮುಖ ವ್ಯಕ್ತಿಗಳ್ಯಾರ್ರಿ? ಪ್ರಮುಖ ವ್ಯಕ್ತಿಗಳು ರೀ. ನಗರದ ಪ್ರಮುಖ ವ್ಯಕ್ತಿಗಳು ಯಾರಪ್ಪ ಅಂತಂದ್ರ ವ್ಯಾಪಾರಿಗಳೇ ನಗರದ ಪ್ರಮುಖ ವ್ಯಕ್ತಿಗಳು. ವ್ಯಾಪಾರಿಗಳೇನಾಗಿದ್ರು? ನಗರದ ಪ್ರಮುಖ ವ್ಯಕ್ತಿಗಳಾಗಿದ್ರು. ನೆಕ್ಸ್ಟ್ ಇವ್ರ ಸಮಾಜ ಅಂತ ನಾವು ನೋಡಿದ್ವಿ ಅಂತಂದ್ರ
ಇವರು ಸಮಾಜ ಅಂದ್ರೆ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತು, ಇವರಲ್ಲಿ ವೈದ್ಯಕೀಯ ಧರ್ಮ ಆಚರಣೆಯಲ್ಲಿತ್ರಿ. ವೈದ್ಯಕೀಯ ಧರ್ಮ ಆಚರಣೆಯಲ್ಲಿತ್ತು. ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ರು, ಯಜ್ಞ ಯಾಗಾದಿ ಹೋಮ ಹವನಗಳನ್ನ ಮಾಡ್ತಿದ್ರಿ. ಆಮೇಲೆ ಚತುರ್ವರ್ಣ ಪದ್ಧತಿ ಜಾರಿಯಲ್ಲಿತ್ರಿ. ಚತುರ್ವರ್ಣ ಪದ್ಧತಿ ಜಾರಿಗೆ ಇತ್ತು. ಜಾತಿ ಪದ್ಧತಿ ಜಾರಿಗೆ ಇತ್ತು, ಪ್ರಾರಂಭವಾಗಿತ್ತು. ಜಾತಿ ಪದ್ಧತಿ ಜಾರಿಗೆ ಆಗಿತ್ರಿ, ಪ್ರಾರಂಭದಲ್ಲಿತ್ತು. ಚತುರ್ವರ್ಣ ಜಾರಿಗೆ ಆಗಿತ್ತು, ಜಾತಿ ಪದ್ಧತಿ ಪ್ರಾರಂಭವಾಗಿತ್ತು. ಅಷ್ಟೇ ಅಲ್ಲ, ಇವರ ಒಂದು ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೊಲ್ಲಿಕ ಅಂದ್ರೆ ಯಾರಪ್ಪ ಅಂದ್ರೆ ದನ ಕಾಯುವವರಿಗೆ ಗೊಲ್ಲಿಕ ಅಂತ ಹೇಳಿ ಕರಿತಿದ್ರು. ರೈತರಿಗೆ ಹರಿಕ ಅಂತಂದ ಹೇಳಿ ಕರಿತಿದ್ರು. ನೇಕಾರರಿಗೆ ಕೂಲಿಕರು ಅಂತ ಹೇಳಿ ಕರಿತಿದ್ರು. ಅಕ್ಕಸಾಲಿಗನಿಗೆ ಸ್ವರ್ಣಕಾರ ಅಂತಂದ ಹೇಳಿ ಕರಿತಿದ್ರು. ಔಷಧಿಕಾರನಿಗೆ ಗಂಧಿಗ ಅಂತಂದ ಹೇಳಿ ಕರಿತಿದ್ರು. ಕಂಚುಗಾರನಿಗೆ ಕಾಸಕಾರ ಅಂತಂದ ಹೇಳಿ ಕರಿತಿದ್ರಿ. ಯಾರೊಬ್ಬ ಔಷಧಿಯನ್ನ ತಯಾರಿಸಿದಪ್ಪ ಅಂದ್ರ ಏನ್ರಿ ಅವಂಗೇನಂತ ಕರಿತಿದ್ರು, ಗಂಧಿಗ ಅಂತ ಕರಿತಿದ್ರು. ಕಂಚಿನ ವಸ್ತುಗಳನ್ನ ಮಾಡುವಂತವನಿಗೆ ಕಾಸಕಾರ ಅಂತಂದ ಹೇಳಿ ಕರೆಯೋರು. ನೇಕಾರರಿಗೆ ಕೂಲಿಕರು ಅಂತಂದ ಹೇಳಿ ಕರೆಯೋರು. ರೈತರಿಗೆ ಹರಿಕ ಅಂತಂದ ಹೇಳಿ ಕರಿತಿದ್ರು. ದನ ಕಾಯೋರಿಗೆ ಗೊಲ್ಲಿಕ ಅಂತಂದ ಹೇಳಿ ಕರಿತಿದ್ರು. ಯಾರಾದ್ರೂ ಬಂಗಾರದ ವಸ್ತುಗಳನ್ನು ಅಕ್ಕಸಾಲಿಗರು ನಾವೇನಂತೀವಿ ನಾವು ಪತ್ತಾರಗಳು, ನಮ್ಮ ಹಳ್ಳಿ ಭಾಷೆಗಳು ಪತ್ತಾರಗಳು ಅಂತ ಹೇಳ್ತೀವಲ್ರಿ, ಆ ಪತ್ತಾರಗಳಿಗೆ ಏನಂತಿದ್ರಪ್ಪ ಅಂದ್ರ ಸ್ವರ್ಣಕಾರ ಅಂತಂದ ಹೇಳಿ ಕರಿತಿದ್ರು. ನೆಕ್ಸ್ಟ್ ಇವರ ಆರ್ಥಿಕತೆ, ಇವ್ರ ನೆಕ್ಸ್ಟ್ ಏನ್ರಿ ಇವ್ರದ ಆರ್ಥಿಕತೆ. ಸೊ ಇವ್ರ ಮುಖ್ಯ ಆರ್ಥಿಕ ಒಂದು ಏನಪ್ಪಾ ಅಂದ್ರೆ ಆರ್ಥಿಕತೆ ಯಾವ್ದಾಗಿತ್ತಪ್ಪ ಅಂತಂದ್ರ ಇವ್ರದ್ದು ಕೃಷಿ ಆಧಾರಿತ ಆರ್ಥಿಕತೆ ರೀ. ಮೇನ್ ಇವರ ಆರ್ಥಿಕಕ್ಕಂದ್ರೆ ಒಂದು ತಮ್ಮ ಜೀವನ ಶೈಲಿಗಾಗಿ ತಮ್ಮ ಒಂದು ಆರ್ಥಿಕ ಒಂದು ಯಾವ್ದು ಏನಪ್ಪಾ ಅಂತಂದ್ರೆ ಕೆಲಸ ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಆರ್ಥಿಕತೆಗೆ ಕೆಲಸ ಏನ್ ಮಾಡ್ತಿದ್ರು, ಹಣಕ್ಕಾಗಿ ಕೆಲಸ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕೃಷಿ ಆಧಾರಿತ ಕೃಷಿ ಮಾಡ್ತಿದ್ರು. ಆಮೇಲೆ ಇವರಲ್ಲಿ ಏನಪ್ಪಾ ಅಂತಂದ್ರೆ ಬಂದರುಗಳಿದ್ವು ರೀ. ಬಂದರುಗಳು ಅವು ಯಾವ್ಯಾವ್ರಿ, ಬ್ರೋಜ್, ಸೋಪಾರ್, ಕಲ್ಯಾಣ್, ಚಾಲ, 4 ಬಂದರುಗಳು ರೀ. ಬ್ರೋಜ್ ಇಂದಿನ ಗುಜರಾತ್ ರೀ. ನೆಕ್ಸ್ಟ್ ಇನ್ ಸೋಪಾರ್, ಕಲ್ಯಾಣ್, ಚಾಲ್ ಈ 3 ಎಲ್ಲದಪ್ಪ ಅಂತಂದ್ರ ಎಲ್ಲದಾವ್ರಿ ಮಹಾರಾಷ್ಟ್ರ ಇವತ್ತಿನ ಮಹಾರಾಷ್ಟ್ರದೊಳಗಿರುವಂತವು. ಅಂದ್ರೆ ಇದರಿಂದ ನಮ್ಗೆ ಗೊತ್ತಾಗುವಂತದ್ದು ಏನಪ್ಪಾ ಅಂತಂದ್ರ ಶಾತವಾಹನರ ಆಡಳಿತ, ಆಮೇಲೆ ಶಾತವಾಹನರ ಸಾಮ್ರಾಜ್ಯ ಗುಜರಾತ್ವರೆಗೂ ಏನಾಗಿತ್ತ ಅಂದ್ರೆ ವಿಸ್ತರಣೆ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಗುಜರಾತ್ ವರೆಗೂ ವಿಸ್ತರಣೆ ಆಗಿತ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವರು ರಫ್ತು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಎಕ್ಸ್ಪೋರ್ಟ್ ಮಾಡ್ತಿದ್ರಂತ್ರಿ. ಇಲ್ಲಿಂದ ಕಳಿಸ್ತಿದ್ರು. ಏನ್ ಕಳಿಸ್ತಿದ್ರು, ಬೇರೆ ದೇಶಕ್ಕೆ ಏನ್ ಕಳಿಸ್ತಿದ್ರು, ಮಸ್ಲಿನ್ ಬಟ್ಟೆ ರೀ, ಹತ್ತಿ ಬಟ್ಟೆ, ಮಸಾಲೆ ಪದಾರ್ಥಗಳನ್ನ ಕಳಿಸ್ತಿದ್ರು. ನೆಕ್ಸ್ಟ್ ಆಮದು ಏನ್ ಮಾಡ್ಕೊಂತಿದ್ರು, ದ್ರಾಕ್ಷಾರಸ, ಗಾಜು, ಕುದುರೆ ಮೇವು, ಚಿನ್ನ, ಬೆಳ್ಳಿ, ತವರ, ಇನ್ನೊಂದು ಸೀಸ ಮಾಡ್ಕೊಂತಿದ್ರಿ. ಸೀಸ, ಲೆಡ್. ದ್ರಾಕ್ಷಾರಸ ಅಂದ್ರೆ ಏನ್ರಿ, ವೈನ್ ಅನ್ನ ಅಲ್ಲಿಂದ ಏನ್ ಮಾಡ್ಕೊಂತಿದ್ರು, ಇಂಪೋರ್ಟ್ ಮಾಡ್ಕೊಂತಿದ್ರು. ಗಾಜು, ಗ್ಲಾಸ್ ಅನ್ನ ತಗೊಂತಿದ್ರು. ಆಮೇಲೆ ಕುದುರೆ ಮೇವು, ಒಳ್ಳೆ ಮಸ್ತ್ ರೂಪಾಯಿಗೆ ಅಂತ ಕುದುರೆ ಮೇವಲ್ಲಿ ಸಿಗ್ತಿತ್ತು, ಅದನ್ನ ತಗೊಂಡ್ಬರ್ತಿದ್ರು. ಆಮೇಲೆ ಚಿನ್ನ ತರಿಸ್ತಿದ್ರು, ಬೆಳ್ಳಿ ತರಿಸ್ತಿದ್ರು, ತವರ ತರಿಸ್ತಿದ್ರು, ಸೀಸ ತರಿಸ್ತಿದ್ರು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾಣ್ಯ ವ್ಯವಸ್ಥೆ. ಇವರ ಒಂದು ಆಡಳಿತದಲ್ಲಿ ಯಾವ ರೀತಿ ನಾಣ್ಯ ವ್ಯವಸ್ಥೆ ಇತ್ತು, ಇವರ ಆಡಳಿತದಲ್ಲಿ ಹೆಚ್ಚಾಗಿ ಯಾವ ನಾಣ್ಯಗಳನ್ನ ಬಳಸ್ತಿದ್ರಪ್ಪ ಅಂದ್ರ ಬೆಳ್ಳಿ ಮತ್ತ ತಾಮ್ರದ ನಾಣ್ಯಗಳನ್ನ ಬಳಸ್ತಿದ್ರು. ಅದೇ ರೀತಿ ಹೊಸ ನಾಣ್ಯವನ್ನ ಪರಿಚಯ ಮಾಡಿದ್ರು. ಅದೇ ಯಾವ್ದಪ್ಪ ಅಂದ್ರ ಪೋಟಿನ್ ನಾಣ್ಯ. ಹೊಸ ನಾಣ್ಯದ ಪರಿಚಯ ಅದೇ ಯಾವ್ದಪ್ಪ ಅಂತಂದ್ರ ಪೋಟಿನ್ ನಾಣ್ಯ ಅಂತಂದ ಹೇಳಿ. ಪ್ರೋಟೀನ್ ಅಲ್ಲ, ಪೋಟಿನ್ ನಾಣ್ಯ. ಈ ನಾಣ್ಯ ಯಾವ್ದ್ರಿಂದ ಆಗಿರ್ತಿತ್ತಪ್ಪ ಅಂತಂದ್ರ ತಾಮ್ರ ಪ್ಲಸ್ ಸೀಸ ಇವೆರಡರಿಂದ ಏನಪ್ಪಾ ಅಂದ್ರ ರೆಡಿ ಆದಂತಹ ನಾಣ್ಯ ಯಾವ್ದಪ್ಪ ಅಂದ್ರ ಪೋಟಿನ್ ನಾಣ್ಯ. ಅರ್ಥ ಆಯ್ತಾ? ಇದಿಷ್ಟು ಏನಪ್ಪಾ ಅಂತಂದ್ರ ಈ ಹೊತ್ತಿನ ತರಗತಿ ಆಗಿರ್ತದ. ಮುಂದಿನ ತರಗತಿಯೊಳಗಡೆ ನಾವೇನು ಕಲೆ ಮತ್ತು ವಾಸ್ತುಶಿಲ್ಪ ಬಹಳ ಇಂಪಾರ್ಟೆಂಟ್ ರೀ. ಕಲೆ ಮತ್ತು ವಾಸ್ತುಶಿಲ್ಪ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಕಲೆ ಮತ್ತು ವಾಸ್ತುಶಿಲ್ಪ ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ಅರ್ಥ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ, ಸಾಕಷ್ಟು ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.